ನಮ್ಮ ಮಹಾರಾಷ್ಟ್ರ ಮೂಲದ ಸಕ್ಷಮ ಸಂಸ್ಥೆ ಏನಿದೆ, ಸಕ್ಷಮ ಸೇವಾ ಸಂಸ್ಥೆ, ಇದು ನಮ್ಮ ಬೆಂಗಳೂರಿನಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸಂಸ್ಥಾ ಒಂದು ಬ್ರಾಂಚ್ ಅಂತ ಏನು ಹೇಳ್ತೀವಿ ಅದನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನ ಒಂದು ಬ್ರಾಂಚ್ ಇರ್ತಕ್ಕಂಥದ್ದು ಬಸವನಗುಡಿನಲ್ಲಿ ಇದೆ ಅವ್ರದ್ದು. ಈ ಒಂದು ನಿಟ್ಟಿನಲ್ಲಿ ಸುಮಾರು 16 ವರ್ಷಗಳಿಂದ ಅವರು ಒಳ್ಳೆ ರೀತಿಯಲ್ಲಿ ವಿಕಲಚೇತನರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಕಲಚೇತನರಿಗೆ ಕೊಡ್ತಕ್ಕಂಥ ಸಾಧನ ಸಲಕರಣೆಗಳಿರ್ಬೋದು, ಅವರನ್ನ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪುನರ್ವಸತಿ ಕಾರ್ಯಕರ್ತರೊಂದಿಗೆ ಕೈ ಜೋಡಿಸಿ ಅವರ ಸಹಕಾರವನ್ನು ಪಡೆದುಕೊಂಡು ಎಲ್ಲ ವಿಕಲಚೇತನರಿಗೆ ಮನೆ ಬಾಗಿಲಿಗೆ ಒಂದು ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಎರಡನೇ ಒಂದು ಬ್ರಾಂಚ್ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಒಂದು ಬ್ರಾಂಚ್ಗೆ ಆ ಸಂಸ್ಥೆಗೆ ಉತ್ತಮ ಭವಿಷ್ಯ ಸಿಗಲಿ ಹಾಗೂ ಇನ್ನು ನಮ್ಮ ಎಲ್ಲ ವಿಕಲಚೇತನರಿಗೆ ಒಂದು ಸೇವಾ ಸಂಸ್ಥೆಯಿಂದ ಒಳ್ಳೆ ರೀತಿಯ ಸೌಲಭ್ಯಗಳು ಸಿಗಲಿ ಅಂತ ನಾನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಪರವಾಗಿ ನಾನು ಆಶಿಸ್ತೇನೆ. ನಮಸ್ಕಾರ. ಸಕ್ಷಮ ಅಂತ ಹೇಳುವ NGO ಒಂದು ನ್ಯಾಷನಲ್ ಆರ್ಗನೈಸೇಷನು. ಇದರ ಪರವಾಗಿ ಎಲ್ರಿಗೂ ಸಕ್ಷಮದ ಸಂಸ್ಥಾಪನಾ ದಿವಸದ ಶುಭಾಶಯಗಳು. ನಮ್ಮ ಸಕ್ಷಮ ಸಂಸ್ಥೆ 2008ರಲ್ಲಿ ಇದೇ ಜೂನ್ ತಿಂಗಳ 20ನೇ ತಾರೀಕಿನಂದು ನಾಗಪುರದಲ್ಲಿ ಪ್ರಾರಂಭವಾಯಿತು. ಅವತ್ತಿನಿಂದ ಇವತ್ತಿನ ತನಕ ನಮ್ಮ ದೇಶದ 44 ಪ್ರಾಂತಗಳಲ್ಲಿ ಅಂದರೆ ಡಿವಿಷನ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇದು ದಿವ್ಯಾಂಗರು, ಸ್ಪೆಷಲಿ ಏಬಲ್ಡ್ ಜನಗಳ ಜೊತೆಗೆ ಸಾಮಾನ್ಯ ಜನರು ಸೇರಿ ದಿವ್ಯಾಂಗರ ಸೇವೆ ಮಾಡುವ ಏಕೈಕ ಸಂಸ್ಥೆ. ಇದು 21 ವಿಧವಾದ ದಿವ್ಯಾಂಗತೆಯನ್ನು ನಾವು ಅಡ್ರೆಸ್ ಮಾಡ್ತಾ ಇದ್ದೇವೆ. ಎಲ್ಲ ದಿವ್ಯಾಂಗರಿಗೆ ಅವರ ಕುಟುಂಬಕ್ಕೆ ಸಹಾಯ ಮಾಡುವ ಏಕೈಕ ಸಂಸ್ಥೆ ಇದು. ಒಂದು ಕುಟುಂಬದಲ್ಲಿ ಒಂದು ಮಗು ದಿವ್ಯಾಂಗನಾಗಿ ಜನಿಸಿದರೆ ಅವರಿಗೆ ಆಗುವ ಆಘಾತವನ್ನು ನಾವು ತಿಳ್ಕೊಂಡಿದ್ದೇವೆ. ಅವರಿಗೆ ಬೇಕಾದ ಆರೋಗ್ಯ ಸೇವೆ, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಅವರು ಸ್ವಂತ ಕಾಲಲ್ಲಿ ನಿಲ್ಲುವಂಥ ಒಂದು ಕೆಲಸವನ್ನು ಸಕ್ಷಮ ಸಂಸ್ಥೆ ಇವತ್ತು ಸಮಾಜ ಸೇವೆಯ ಮೂಲಕ ಮಾಡ್ತಾ ಇದೆ. ಇವತ್ತಿನ ದಿನ HPR ಲೇಔಟ್ನಲ್ಲಿ, ಬೆಂಗಳೂರಿನ ನಾರ್ತ್ HPR ಲೇಔಟ್ನಲ್ಲಿ ಮಾನ್ಯತಾ ಟೆಕ್ ಪಾರ್ಕಿನ ಬಳಿಯಲ್ಲಿರುವ ಜಾಗದಲ್ಲಿ ನಾವೊಂದು ದಿವ್ಯಾಂಗ ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ದಿವ್ಯಾಂಗ ಸೇವಾ ಕೇಂದ್ರದಲ್ಲಿ ದಿವ್ಯಾಂಗರಿಗೆ UDID ಕಾರ್ಡ್ ಇರ್ಬೋದು, ಗೌರ್ಮೆಂಟ್ ಸವಲತ್ತುಗಳಿರ್ಬೋದು, ಅಥವಾ ಇತರ ಕಾರ್ಪೊರೇಟ್ ಕಂಪನಿಗಳ ಏನು CSR ಫಂಡ್ಗಳ ವಿತರಣೆ ಇರ್ಬೋದು, ಇದನ್ನು ಈ ದಿವ್ಯಾಂಗ ಕೇಂದ್ರದ ಮೂಲಕ ಮಾಡಲಿದ್ದೇವೆ. ಅದಲ್ಲದೆ ದಿವ್ಯಾಂಗ ಸೇವಾ ಕೇಂದ್ರದಲ್ಲಿ ಒಂದು ಕಲಿಕಾ ಕೇಂದ್ರವೂ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರು ನಾವು ಮಾಡಿದ್ದೇವೆ. 6 ಲ್ಯಾಪ್ಟಾಪ್ಗಳನ್ನು ದಾನಿಗಳು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಅರೇಂಜ್ ಮಾಡಿ ಇವತ್ತು ಕಲಿಕಾ ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ದಿವ್ಯಾಂಗರಿಗೋಸ್ಕರ ಟೈಲರಿಂಗ್ ಕ್ಲಾಸ್ ಇರ್ಬೋದು, ಕಂಪ್ಯೂಟರ್ ರೋಬೋಟಿಕ್ಸ್ ಕ್ಲಾಸ್ ಇರ್ಬೋದು, ಇದನ್ನೆಲ್ಲವನ್ನು ನಾವು ಇಲ್ಲಿ ನಡೆಸಲಿದ್ದೇವೆ. ನಿಮ್ಮ ಎಲ್ಲರ ಸಾರ್ವಜನಿಕರ ಸಹಕಾರವನ್ನು ನಮ್ಮ ಸಕ್ಷಮ ಸಂಸ್ಥೆ ನಾವು ಅಧ್ಯಕ್ಷನಾಗಿ ಕರ್ನಾಟಕ ಪ್ರಾಂತದ ದಕ್ಷಿಣ ಪ್ರಾಂತದ ಅಧ್ಯಕ್ಷನಾಗಿ ಕೇಶವ್ ಕುಮಾರ್ನ ವಿಜ್ಞಾಪನೆಗಳು. ನಮಸ್ಕಾರ. In spite of disabilities, they have achieved in the field, so they keep them as a
ಕಲ್ಯಾಣ ಮಹಿಳಾ ಚಪ್ಪಾಳೆ ಬರಲಿ. ಯಾಕೆಂದ್ರೆ ಅವರು ಹೆಚ್ಚು ಸರ್ಕಾರಿ ಕೆಲಸದಲ್ಲಿ ಉನ್ನತ ಹುದ್ದೆಗೆ ಎಲ್ಲ ವಿಕಲಾಚೇತನರ ಮತ್ತೆ ಕೆಲಸ ಮಾಡಬೇಕಾಗಿದೆ. ಹೆಚ್ಚಿನ ಸಹಾಯ ಸ್ವೀಕರಿಸಲ್ಲ, ಆದ್ರೆ ಸಕ್ಷಮದ ಒಂದು ಪದ್ಧತಿ ನಮ್ಮ ಮಧ್ಯೆ ಇರುವ ಮತ್ತೊಬ್ಬರು ಇದು ಪರಿಚಯ ಹೊರದಾಗಿದೆ, ವೇದಿಕೆಯ ಬಲಭಾಗದಲ್ಲಿದ್ದಾರೆ. ಅವರು ಬೆಂಗಳೂರಿನ ಸೇವಾ ಇನ್ ಆಕ್ಷನ್ ಜೀವ ನಿರ್ಜೀವಗಳಲ್ಲಿ ಕಾಣುವುದು, ಮನುಷ್ಯರಲ್ಲಿ ಕಾಣುವುದು ಅತ್ಯಂತ ಒಂದು ವಿಶೇಷವಾದ ಜೀವನದ ನಿರ್ಮಾಣ. ನಾವು ಸಾಮಾಜಿಕ ಗುರುತು ಅಸ್ತಿತ್ವ ಮಾಡಿಕೊಳ್ಳುತ್ತದೆ. Never the heart, I can